ಯಾಕಂದ್ರೆ ನಾ ತುಂಬಾ ಜನ ಕೇಳೋದೇನಪ್ಪ ಅಂತಂದ್ರೆ ದೊಡ್ಡ ಹುಂಜಗಳು ಅಂದ್ರೆ ತುಂಬಾ ಹಳೆಯ ಹುಂಜಗಳು ಅಂತ ಕರಿತೀವಿ. ಅಂತಂದ್ರೆ ಈ ತರ ಹಳೆ ಹುಂಜಗಳು ಇಲ್ಲಿ ಕಾಣಿಸ್ತೈತೆ ನೋಡಿ, ರೌಡಿ ತರ ಇರುತ್ತೆ ಫಾರಮ್ಗಳಲ್ಲಿ. ಯಾವ ತರ ರೌಡಿ ಅಂತಂದ್ರೆ ಬೇರೆ ಯಾವ ಹುಂಜನ್ನು ಕ್ರಾಸ್ ಮಾಡಕ್ ಬಿಡಲ್ಲ, ಮತ್ತೆ ಒಂದು ಹುಂಜ ಇದ್ರೆ ಸಾಕು ಈ ತರದ್ದು. ಅಂತಂದ್ರೆ ಕೆಂಪು ಹುಂಜಗಳನ್ನ ಜಾಸ್ತಿ ಇಷ್ಟಪಡೋ ಜನಗಳು. ಅಂತಂದ್ರೆ ಯಾವುದೇ ಹುಂಜಗಳು ಸಾಕಿ, ನಿಮ್ಗೆ ತುಂಬಾ ಜನ ಕೇಳ್ಬೋದು ಬ್ರೋ ಆ ಕಲರು ಈ ಕಲರು ಅಂತೆಲ್ಲ ಕೇಳ್ತಾರಲ್ವಾ. ನನ್ನ ಹತ್ರ ಫಾರಮಲ್ಲಿ ಜಾಸ್ತಿ ಕೇಳೋ ಹುಂಜಗಳು ಅಂತಂದ್ರೆ ರೆಡ್ ಕಲರು. ಅದಕ್ಕೆ ನಾನು ಜಾಸ್ತಿ ಇದೇ ಬ್ರೀಡಿಂಗ್ ಆಗಿರೋದು. ಅಂದ್ರೆ ಇಲ್ಲಿ ಕಾಣಿಸ್ತಾ ಇರೋ ಹುಂಜ ಬ್ರೀಡಿಂಗ್ ಆಗಿರೋದು ಅದರಿಂದನೇ. ಅಂತಂದ್ರೆ ತುಂಬಾ ಹುಂಜಗಳು ಇದರಿಂದನೇ ಬ್ರೀಡಿಂಗ್ ಆಗಿರೋದು. ಅಂತಂದ್ರೆ ಕೆಂಪು ಹುಂಜಗಳು ಅಂತಂದ್ರೆ ಅಷ್ಟು ಇಷ್ಟಪಡ್ತಾರೆ ಜನಗಳು. ಅಂತಂದ್ರೆ ಜನಗಳಿಗೆ ಅಷ್ಟು ಇಷ್ಟ ಅದು ಕೆಂಪು ಹುಂಜಗಳು. ಬಟ್ ಆದ್ರೆ ಏನಪ್ಪ, ಹಳೆ ಕೋಳಿಗಳು ಯಾಕೆ ಇಟ್ಕೋಬೇಕು ಅಂತಂದ್ರೆ, ನಿಮಗೆ ಹದ್ದು ಕಾಗೆ ಓಡಿಸೋಕ್ಕೆ ಅಥವಾ ಈ ಥರದ್ದು ಏನಾರು ಬಂತು ಅಂತಂದ್ರೆ ಫಸ್ಟು ಸೌಂಡ್ ಮಾಡುವಂಥದ್ದೇ ಕೆಂಪು ಹುಂಜ. ಅಂತಂದ್ರೆ ಇಲ್ಲಿ ಕಾಣಿಸ್ತೈತೆ ನೋಡಿ, ಈ ಹುಂಜ ಫಸ್ಟು ಇದು ಕೂಗೋದು ಮತ್ತು ಇದು ಮಾಡೋದು ಎಲ್ಲ ಮಾಡೋದು. 2 ವರ್ಷ ಆದರೂ ಅದ್ರ ಬೆಳವಣಿಗೆ ಇಷ್ಟೇ ಬರೋದು. ಪ್ಯೂರ್ ನಾಟಿ ಹುಂಜಗಳಾಗಲಿ ಆಟೆಗಳಾಗಲಿ ಬೇಗ ದಪ್ಪ ಆಗೋದಿಲ್ಲ ಮತ್ತು ಬೇಗ ಬೆಳವಣಿಗೆ ಕೂಡ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ನಿಮಗೆ ಪ್ಯೂರ್ ನಾಟಿ ಹುಂಜಗಳಲ್ಲಿ ಜಾಸ್ತಿ ಕೆಂಪು ಹುಂಜ ಬಿಟ್ಕೊಳ್ಳಿ. ಇದೇ ಪುಕ್ಕ ಕಿತ್ತಾಕೈತಿ ಅಂತ ನೋಡ್ತಾ ಇದ್ರೆ ಅದೇ ಕಿತ್ತಾಕಿರೋದು.